ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 45ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 45ನೇ ಸ್ತೋತ್ರವು ಹೀಗಿದೆ. ಈಶಾನ ಈಶ್ವರ ಕಾಲೋ ನಿಶಚಾರಿ ಪಿನಾಕಭೃತ್ ನಿಮಿತಸ್ಥೋ ನಿಮಿತಂ ಚ ನಂದಿರ್ನಂದಿಕರೋ ಹರಿಹಿ. ಈ ಸ್ತೋತ್ರದಲ್ಲಿ ಶಿವನ 10 ನಾಮಗಳಿವೆ. ಈಗ ಶಿವನ ಈ 10 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಈಶಾನಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲವನ್ನೂ ಗಮನದಿಂದ ನಡೆಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೆಯ ನಾಮ ಹೀಗಿದೆ: ಓಂ ಈಶ್ವರಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲವನ್ನೂ ಹರಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ: ಓಂ ಕಾಲಾಯ ನಮಃ. ಈ ಶಿವನಾಮದ ಅರ್ಥ ಕಾಲಕ್ರಮೇಣ ಪಾಪಗಳನ್ನು ಮತ್ತು ಒಳ್ಳೆಯ ಕಾರ್ಯಗಳನ್ನು ನಿರ್ಣಯಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ನಾಲ್ಕನೇ ನಾಮ ಹೀಗಿದೆ: ಓಂ ನಿಶಚಾರಿಣೇ ನಮಃ. ಈ ಶಿವನಾಮದ ಅರ್ಥ ಪ್ರಳಯದ ರಾತ್ರಿಯಲ್ಲಿ ಸಂಚರಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ: ಓಂ ಪಿನಾಕಭೃತೇ ನಮಃ. ಈ ಶಿವನಾಮದ ಅರ್ಥ ಪಿನಾಕ ಎಂಬ ಬಿಲ್ಲನ್ನು ಹಿಡಿದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ: ಓಂ ನಿಮಿತಸ್ತತ ನಮಃ. ಈ ಶಿವನಾಮದ ಅರ್ಥ ಕಾರಣಗಳಲ್ಲಿ ನೆಲೆಸಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ: ಓಂ ನಿಮಿತಾಯ ನಮಃ. ಈ ಶಿವನಾಮದ ಅರ್ಥ ಕಾರಣಕರ್ತನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ: ಓಂ ನಂದಾಯೇ ನಮಃ. ಈ ಶಿವನಾಮದ ಅರ್ಥ ಜ್ಞಾನದ ನಿಧಿಯಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ: ಓಂ ನಂದೀಕರಾಯ ನಮಃ. ಈ ಶಿವನಾಮದ ಅರ್ಥ ಸಂಪತ್ತನ್ನು ನೀಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 10ನೇ ನಾಮ ಹೀಗಿದೆ: ಓಂ ಹರಯೇ ನಮಃ. ಈ ಶಿವನಾಮದ ಅರ್ಥ ನಕಾರಾತ್ಮಕತೆ ಮತ್ತು ಅಡೆತಡೆಗಳನ್ನು ನಾಶ ಮಾಡುವ ಅಥವಾ ನಿವಾರಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 10 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 46ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.